ಇದೇನ್ಲೇ ಇದೆ ಈ ಬಸ್ಗಿಟ್ಟು ಇಟ್ಟಿಯಲ್ಲ. ಏ ಒಂದ ಒಂದ 10-15 ಚಪಾತಿ ಕಟ್ಟೇನಿ. ಆಮ್ಯಾಗ ಉದ್ರ ಬ್ಯಾಳಿ ಪಲ್ಯ, ಆಮೇಲೆ ಇದು ಏನದ ಬದ್ನಿಕಾಯಿ ಎಣಗಾಯಿ, ಒಂದು ಈಟ ಅನ್ನ ಕಟ್ಟೇನಿ. ಅನ್ನನು ಒಗ್ಗರಣೆ ಹಾಕಿ ಮತ್ತೆ ಏನು ಹೋಗುತ್ತೆ ಹೋಟೆಲ್ನಾಗ ತಿನ್ನೋದನ್ರಿ. ಎದಕ್ಕೆ ಬೇಕಂತದ ಖಾಲಿ ಪೀಲಿ ರೊಕ್ಕನೂ ಉಳಿತಾಯ. ಆಮೇಲೆ ಇನ್ನೊಂದು ಏನಂದ್ರೆ ಹೊರಗಿಂದ ಆ ಪರಿ ತಿಂದ್ರೆ ಹೊಟ್ಟೆ ತಡೆದಿತ್ತು. ಹಂಗಾಗಿ ನಾನು ಮನೆಯಿಂದ ಒಟ್ಟು ಕಟ್ಟೇನಿ. ಅಲ್ಲಿ ಏನು 8 ದಿನಕ್ಕಾಗುವಷ್ಟು ಕಟ್ಟಿಯ? ಅವ್ರು ಒಂದು 5-6 ದಿನಕ್ಕೆ ಹೊಂಟಾರ, ಹೌದಿಲ್ಲ? 5-6 ದಿನಕ್ಕಾಗುವಷ್ಟು ಕಟ್ಟೆ ಬಿಟ್ಟಿಯೇನ? ಅಲ್ಲಿ ಮನೆ ಅನ್ಕೂಳು ಒಯ್ದು ಹೊರಗೆ ತಿನ್ನೋದಾದ್ರೆ ಮತ್ತೆ ಹೊರಗೆ ಯಾಕೆ ಹೋಗ್ಬೇಕು? ಮನ್ಯಾಗ ಇದ್ರಕ್ಕಿತ್ತಲ್ಲ. ಅಷ್ಟು ಕಟ್ಟಿಲ್ರಿ. ಇವತ್ತು ಹೋಗಿ ಒಂದು ಮಧ್ಯಾಹ್ನಕ್ಕೆ ಕಟ್ಟಿ ಉಳಿದಿದ್ರು ರಾತ್ರಿ ತಿಂತಾರ ಅಷ್ಟೇ. ನಾಳೆ ಮತ್ತೆ ಎದ್ದು ನಾಷ್ಟಕ್ಕೆ ಊಟಕ್ಕೆ ಮಧ್ಯಾಹ್ನ ಸಂಜೆ ಊಟಕ್ಕೆ ಎಲ್ಲ ಹೊರಗೆ ಹೋಗೋದು ಐತಿ. ಈಗಷ್ಟೇ. ಹೌದಾ? ಆಗ್ಲಿ ಬಿಡು. ಸರಿ, ಎಷ್ಟೊತ್ತು ಮಾಡ್ತಾರ ನೋಡವ್ರು? ಬಡ ಬಡ ಹೊಂಟ್ರಾಕತಿ. ಏನು ಬಿಸಿಲು ನೆತ್ತಿ ಮ್ಯಾಗ ಬಂದಿಂದ ಹೊಂಟಾರ ಏನ? ಅಲ್ಲ ದೇವು ಈಕಿನ ಈ ಹುಡುಗಿನೂ ಹಂಗ ಮಾಡ್ತತವ ಆತಾಗ. ಜೊತೆ ಬಡ ಬಡ ಬರ್ರಿ ಪಟ ಪಟ ತಯಾರಾಗಿ. ಎಷ್ಟೊತ್ತು ಮಾಡ್ತೀರಿ? ಹೋಗೋರು ದಡ ದಡ ಸಜ್ಜಾಗಿ ಹೊಂಟ್ಬಿಡ್ಬೇಕು 70ನ್ಯಾಗ. ಮತ್ತೆ ಈಗ ಬಿಸಿಲು ಏರ್ತತಿ, ಅಷ್ಟೊತ್ನ್ಯಾಗ ಬಿಡುದು ಚಲೋನು ಅಲ್ಲ. ಬರ್ರಿ ಈಗ ಮತ್ತೆ 10 ಗಂಟೆ ಮ್ಯಾಗ ರಾವು ಕಾಲ ಐತಿ ನೋಡೇನ್ ನಾನು. ನಿಮ್ಮ ಅಕ್ಕಂದು ಒಂದು ಸುದ್ದಿ ಮರ ಆತಾಗ. ರಾವು ಕಾಲ ಯಮಗಂಡ ಕಾಲ ಅನ್ಕೊಂತ ಏನು ಲಗ್ನ ಕೊಟ್ಟಾರನ್ಲೇ? ಅಲ್ಲ ಎಣ್ಗಂಡು ಯಾವಾರ ಮಾತಾಡಕೊಂಟಾರ ಏನು? ಏನಾರ ಈ ಶುಭ ಕಾರ್ಯ ಕೊಂಟಾರ? ಬಿಡೋದ್ರಾಗ ಒಂದು ಅರ್ಧ ತಾಸು ಹೆಚ್ಚು ಕಮ್ಮಿ ಇರ್ತತಪ್ಪ. ನಿಮ್ಗೆ ಗೊತ್ತಾಗಲ್ಲ ಸುಮ್ಮನಿರ್ರಿ. ನಾವೇನು ಸುಮ್ಮನೆ ಮಾಡ್ಯಾರ ಅಂತ ಮಾಡ್ಯಾರ ಅವನ್ನೆಲ್ಲ? ನಿಮ್ಗೆ ಗೊತ್ತಾಗಲ್ಲ ಸುಮ್ಮನಿರ್ರಿ. ಅತ್ತಿ ನಂದು ಆತ್ ನೋಡು. ನಿನ್ನ ಮಗಂದ ಎಷ್ಟೊತ್ತು ಮಾಡ್ತಾನೆ ನೋಡಿ ನಿನ್ನ ಮಗ. ಹುಡುಗಿಯಾರು ಮಾಡ್ದಂಗೆ ಆಕತಿ. ಅರ್ಥನ್ ಬಿಡ್ಲೆ, ನನ್ನ ಮಗೊಂದು ಏನಾರ ಅನ್ನ ಕಾಯ್ತಿರ್ತೀನಿ ನೋಡಿ ನೀರು ಆತಾಗ. ಚಂದಾಗೈತಿ, ಸೀರೆ ಭಾಳ ಚಂದಾಗೈತಿ. ಲಗ್ನದಂದನೇ ಇದು? ಲಗ್ನದಂದ. ಇದು ಯಾರು ಬಂದಿರ್ತಾವಲ್ಲ ಅದ್ರಾನ್ ಸೀರೆ ಇದು ಯಾಕೆ ನಂಗೆ ಭಾಳ ಮನ್ಸಿಗೆ ಬಂದಿತ್ತ. ಹಾಗಾಗಿ ಇದನ್ನು ನನಗೆ ಯಾರಿಗೆ ಕೊಡಕ್ಕೆ ಮನ್ಸಾಲಿಲ್ಲ. ಜಂಪರ್ ಹೊಲಿಸ್ಕೊಂಡ್ಬಿಟ್ಟೆ. ಚಂದ ಐತಿಲ್ವಿ ಐತಿ? ಮಸ್ತ್ ಐತ್ವಾ? ಚಂದ ಐತಿ. ಉಡ್ಬೇಕು ಹಿಂಗೆ ಹೆಣ್ಮಕ್ಳು ಹಿಂಗೆ ಸೀರೆ ಪಾರಿ ಉಟ್ರೆ ಭಾಳ ಚಂದ. ಅಯ್ಯಯ್ಯೇ ಅಲ್ಲ, ಚೂಡಿದಾರ ಹಾಕೋಬೇಕು ಬೇಡ, ಸೀರೆ ಅದಕ್ಕೆ ಉಟ್ಟಿ. ಅದಕ್ಕೆಮ್ಮ ಬಿಡ ಈ ವರ್ಷಕ್ಕೆ ಉಡ್ಲಿ, ಏನಾಗೋದಿಲ್ಲ. ಉಡುವ ನೀ ಸೀರೆನ ಉಡು ಚಂದಾಗಿ. ಆಮೇಲೆ ಹೋಗ್ತಾ ದಾರ ಮಠಕ್ಕೆ ಹೋಗೋದು ಮರಿಬೇಡ್ರಿ. ಈಗ ಹೇಳೇನು ಮತ್ತೆ ನನಗೆ ತಲೆನ ಹಾಪಕತ್ ಮತ್ತೆ ಹೇಳಕತ್ತೆ ನಾನು. ಮಠಕ್ಕೆ ಹೋಗಿ ಮುಂದೆ ಹೋಗ್ರಿ. ಅಜ್ಜಗೆ ಸಹ ಮಾಡಿ ಹುಷಾರಾಗಿ ಹೋಗಿ ಹುಷಾರಾಗಿ ಬರೋಂಗೆ ಮಾಡಪ್ಪ ಅಂತೇಳಿ ದೇವ್ರ ಕಡೆ ಬೇಡ್ಕೊಂಡ ಮಠಕ್ಕೆ ಹೋಗಿ ನಮಸ್ಕಾರ ಮಾಡಿ ಮುಂದೆ ಬಿಡ್ರಿ ಗಾಡಿನ. ಏನ ಹಂಗ ಏಕ ಹೊಡಿಬೇಡ ಅಂತ ಹೇಳೋಂಗ. ದೇವು ಮಠಕ್ಕೆ ಹೋಗಿ ಅಜ್ಜಗೆ ಸಹ ಮಾಡಿ ಹೋಗ್ರಿಪ್ಪ, ಹಂಗ ಹೋಗ್ಬೇಡ್ರಿ. ಹ್ಞೂ ಬೇ ಆಯ್ತು. ಯಾಕಂದ್ರೆ ಹರಾಮ್ ಉಣಿದ್ರು ಗುರು ಕಾಯ್ತಾನಂತ. ಯಾವತ್ತು ಗುರುಗಳ ಆಶೀರ್ವಾದ ತಗೊಂಡೇ ನಾವು ಮುಂದೆ ದೂರ ಪ್ರವಾಸ ಎಲ್ಲರ ಹೊಲಿ ಗಾಡಿ ಮೇಲೆ ಹೋಗ್ಬೇಕು. ಅದು ಊರು ಬಿಟ್ಟು ಹೊಂಟೇವಿ ಎಲ್ಲರ ನಾವು ಅಡ್ಡಾಡಕ್ಕೆ ಅಂದಾಗ ಒಂಚೂರು ಮಠಕ್ಕೆ ಹೋಗಿ ಒಂಚೂರು ಸಹ ಮಾಡಿ ಅಜ್ಜಂದ ಕಾಲ್ ಮ್ಯಾಗಿರೋ ಒಂದು ಹೂವು ಪತ್ರಿ ತಗೊಂಡು ಇವತ್ತು ಹೆಚ್ಕೊಂಡು ಮುಂದೆ ಬಿಟ್ವಿ ಅಂದ್ರೆ ಏನು ನಾವು ತಗೋದಿಲ್ಲ, ಒಳ್ಳೇದಾಕತಿ. ಹ್ಞೂ ಆಯ್ತು ಬೇ, ಹೋಗೇ ತಗೋ. ಹೋಗಿ ಬರ್ರಿಪ್ಪ, ಹುಷಾರಿ ಹೋಗಿ ಬರ್ರಿ. ಹೋಗಿ ಅಡ್ಡಾಡ್ಕೊಂಡು ಅಲ್ಲೇ ಇದನ್ನ ತಗೊಂತಾನೆ ಇಲ್ಲ ಹೋಗ್ಬೇಡ್ರಿ. ಅವ್ರಿಗೆ ಅದನ್ನ ಬೇಕು ಇವ್ರಿಗೆ ಇದನ್ನ ಬೇಕಂತೇಳಿ ಸುಮ್ಮನೆ ಅಡ್ಡ ಏನಿಲ್ಲ. ಹುಬ್ಬಳ್ಳಿ ಸಿಗ್ಲಾರ್ದು ಯಾವುದು ಇಲ್ಲ. 108 ಸಾಮಾನು ತಗೊಂತಾನೆ ಇಲ್ಲ ಹೋಗ್ಬೇಡ್ರಿ. ಚಂದಾಗಿ ನೋಡ್ಕೊಂಡು ಬರ್ರಿ. ಹೊಡೆ ತುಂಬ ಊಟ ಮಾಡ್ರಿ. ರಾತ್ರಿ ಇಲ್ಲೋಡು ಅಪ್ಪ 8 ಆತಂದ್ರೆ ಗಾಡಿ ಹೊಡಿಬೇಡಲ್ಲ. 8 ಆತಂದ್ರೆ ಸುಮ್ಮನೆ ಅಂತ ನೀವು ಒಂದು 6 ಗಂಟೆ ಸಂಜೆಗೆ ಎಲ್ಲಾರ ಒಂದು ರೂಮ್ ಮಾಡ್ಕೊಂಡು ಉಳ್ಕೊಂಡ್ಬಿಡ್ರಿ. ಈಕಿ ಹೇಳ್ದಂಗೆ ಮಾಡಿದ್ರೆ ಮುಗಿದು ಓದ್ಕತಿ. ಅಲ್ಲೇ 6 ಗಂಟೆಗೆ ರೂಮ್ ಮಾಡಿದ್ರೆ ಮುಂದ್ಲೂರು ಯಾವಾಗ ಮುಟ್ಬೇಕು ಅವ್ರು? ನೋಡಪ್ಪ, ಲಾಸ್ಟ್ 8 ಗಂಟೆ ಮಟ್ಟ ಹೊಡಿ ಗಾಡಿ. 8 ಗಂಟೆ ಮಟ್ಟ ಹೊಡೆದು ರೂಮ್ ಮಾಡ್ಕೊಂಡು ಎಲ್ಲಿ 8 ಆಕತ್ತೆ ಅಲ್ಲಿ ಅದ ಊರಾಗ ರೂಮ್ ಮಾಡ್ಕೊರಿ. ರೂಮ್ ಮಾಡ್ಕೊಂಡು ಆರಾಮ್ ಮತ್ತೆ ಬೆಳಿಗ್ಗೆ ನಸಕ್ನಾಗ ಎದ್ದು 1 ತಾಸು ಮುಂಚೆ ಬಿಡ್ರಿ ಬೇಕಾರೆ. ಆದ್ರೆ ರಾತ್ರಿ ಮಾತ್ರ ತೀರ ಹೊತ್ತಾಗಿಂದ ಹೊಡಿಬೇಡ್ರಿ. ಇಲ್ಲಪ್ಪ, ನಾನು ತೀರ ಹೊತ್ತಾಗಿಂದ ಹೊಡ್ಯಾಕೆ ಹೋಗುದಿಲ್ಲ ತಗೋ. ಈಕಿಗೆ ಬರ್ತೀನಂತ ಕೇಳಿದೆ, ಆಕಿ ಒಲ್ಲೆ ಅನ್ನಕತ್ತಾಳ. ಅಯ್ಯ ಇಬ್ರು ಗಂಡ ಹೆಂಡತಿ ಆರಾಮ್ ಲವ್ ಬರ್ಡ್ಸ್ ಆಗಿ ಹೊಂಟಿರಿ. ಫಸ್ಟ್ ಮದುವೆ ಆಗಿರೋದು. ಆರಾಮ್ ಹೋಗಿ ಬರ್ರಿ. ಅದನ್ನ ಬಿಟ್ಟು ನಾನು ಕರ್ಕೊಂಡೋಗಿ ಮಾಡ್ತೀರಿ. ನಾನು ನನ್ನ ಗಂಡನ ಜೊತೆಗೆ ಹೋಗ್ತೇನೆ ಮದುವೆ ಆಗಿಂದ. ಮಾನಗಡಿ ಸುಮ್ಮನಿರ. ಆಯ್ತು ಪಾಕಿ ಬೇಡ, ನೀವು ಹೋಗಿ ಬರ್ರಿ ಇಬ್ರು. ಹುಷಾರು ನೋಡು. ಒಟ್ಟು ಜಪತ್ನಾಗ ಹೋಗಿ ಜಪತ್ನಾಗ ಬರ್ರಿ. ಮನ್ಯಾಗ ಎಲ್ಲರೂ ಕಾಯ್ತಿರ್ತೇವಿ, ನೆನಪಿಟ್ಕೋರಿ. ಬರ್ಲಿ ಅತ್ತಿ, ಹಂಗಾರ ಕಾಲ್ ಕೊಡತ್ತಿ, ನಮಸ್ಕಾರ ಮಾಡ್ತೀನಿ. ಬೆಳಗ್ಗೆ ಎದ್ದು ಗುಟ್ಲೇನ ನನಗ ನಿಮ್ಮ ಮಾವಗ ಇಬ್ರಿಗೆ ಕಾಲ್ ಸಹ ಮಾಡಿಯಲ್ಲ. ಬೇಕಾರೆ ನಿಮ್ಮ ಕಾಕನ್ ಮಾಡ. ಹೌದು ಕಾಕ, ಬಾ ಕಾಕ. ಇವು ಮೊದಲು ಬ್ಯಾಗ್ ಇಡೋದು ಅಲ್ಲೇ ಗಾಡಿ ಕಡೆನ ಕಾಲ್ಸ ಮಾಡುವಂತಿ. ಬಾರ್ವಾ ಬಾ. ಇದು ಪೆಟ್ರೋಲ್ ಫುಲ್ ಮಾಡಿಸಿಟ್ಟೆ ನೋಡ. ನೀ ಹೇಳಿದ್ದೆಲ್ಲ. ಅಯ್ಯ ಮಾವ, ನಾನು ಹಾಕಿಸ್ಕೊಂತಿದ್ನಲ್ಲ. ಮತ್ತೆ ಪಾಪ ನೀ ಅದ್ರದ್ದು ಬೇರೆ ರೊಕ್ಕ ಕೊಟ್ಟು ಹಾಕ್ಸಿಟ್ಟೇನ. ಇರ್ಲಿ ಬಿಡು ಹಳೆ, ನನ್ನ ಮಗಳಕಿ ಹೊರಗಿನ ಕೆನಕಿ. ಮಾವ ಆಯ್ತು ಬಿಡಪ್ಪ. ಅಂದಂಗ ನಮ್ಮ ಅತ್ತಿ ಮಾವ ಬಂದಿಲ್ಲನ? ಬಂದಾರ ಗಾಡಿ ಕಡೆ ನಿಂತಾರ. ಬಾ. ಇಷ್ಟೊತ್ತು ಒಳಗ ನಿಂತಿದ್ಲ, ನೀವು ತಯಾರಾಗಿ ಬರ್ಲಿಲ್ಲಲ್ಲ. ಏನೋ ಅಡಿಗೆ ಕಟ್ಕೊಂಡ್ ಬಂದಾಳ. ಎಲ್ಲಿ ಕಸ್ಕೊಂತೇವೆ ನಾವು ಅನ್ನೋರಂಗ ಅಲ್ಲೇ ನಿಂತಾಳ. ಒಯ್ ಅದ್ ನೋಟ್ ಅಡಿಗೆನ. ಬಂಗಾರ ಬೆಳ್ಳಿ ಸಾಮಾನು ಭಾಳ ತಗೊಂಡಿಲ್ಲಲ್ಲ. ಕೊಳ್ಳಂದಿನ ಇವಾಗ ಬಂಗಾರದನದ ಇಲ್ಲ ಅತ್ತಿ ಪಾಸಿದೆ. ಬಂಗಾರ ಬೆಳ್ಳಿ ಏನು ತಗೊಳಕ್ ಹೋಗ್ಬೇಡ್ರಿ ವಯವ. ಅಕ್ಕಿ ವ್ಯಾಂದ್ ಏನೈತದ ಅಟ್ಟೆ ಇರುವಂತಕ್ಕ ಬ್ಯಾರೆ ಏನ್ ಕರೆ ತಾಳೆ ಹಾಕೊಂಡಿರೋದಿಲ್ಲ. ಯಾಕಂದ್ರ ಮೊದ್ಲ ಹಾದಿಬಿ ಹೆಂಗಿರ್ತೈತೆ ನಗಳ್ರು ಕಾಕ್ರು ಯಾಕೆ ಬೇಕು ಬಂಗಾರ ಸಲುವಾಗಿ ಜಲ್ಮ ತೆಗಿತಾವ್ ಮಾರ್ ಮಣ್ಣ ಗಡಗಲಿ. ಅದಕ್ಕೆ ಯಾ ಬಂಗಾರ ಹಾಕೊಂಡು ಹೋಗ್ಬೇಡ್ರಿ. ಕರೆ ತಾಳಿ ಆಮೇಲೆ ನೀರಾಗ ಪಾರ ಇಳಿತಿರ್ತೀರಿ. ಸುಖ
ಅಲ್ಲವು ಸುಮ್ಮನೆ ಮತ್ತೆ ಎಲ್ಲಿ ಇಟ್ಟು ಹೋಗ್ಬೇಕ ಎಲ್ಲಿ ಬಿಡ್ಬೇಕ ಅನ್ನಂಗ ಆದಿತ್ತು ಮನುಷ್ಯಾಗ. ಇನ್ನೊಬ್ರಿಲ್ಲ ಮತ್ತೆ ಕೈಯಂದ ಇಸ್ತಿ ಇಟ್ಕೊಂಡು ಕಾಯ್ಕೊಂತ ಕುಂದ್ರಾಕ. ಅದಕ್ಕೆ ನಾ ಹೇಳೋದು ಕೇಳ್ಕ, ಬಂಗಾರದ ಏನು ತಗೊಂಡು ಹಾಕೋಬೇಡ್ರಿ, ಸಾಕು ಕರೆ ತಾಳೆ ಕಿವ್ಯಾಗ ಒಂದು ಸಣ್ಣ ಗುಂಟಿ ಇಟ್ಕೊಂಡು ಎಷ್ಟ ಸಾಕು. ನೀನು ದೇವು ಚೈನಾ ಹಾಕೊಂಡಿಲ್ಲೋದಿಲ್ಲ? ಹಾಕೊಂಡಿಲ್ಲ. ಹೋಗಿ ಬರ್ರಿಪ್ಪ, ಹುಷಾರಿ, ಬಂಗಾರ ಸುಖ ಅಲ್ ಬಿಡಪ್ಪ ಜಲ್ಮಕ್ಕ. ಹ್ಞೂ ಬೇ ಆತ, ಇಲ್ಲೇ ಹೊತ್ತಾತ, ಬರ್ತೇವೆ ತೋಬಿ ಹಂಗಾರ ಬರ್ತೇವೆ. ಬ್ಯಾಗ್ ಇಡ್ತೇನೆ ಬರ್ರಿ. ಅಡಿಗೆ ಕಟ್ಟೆ ನೋಡಪ್ಪ, ಊಟ ಮಾಡ್ರಿ ಮಧ್ಯಾಹ್ನಕ್ಕ. ಅದನ್ನೆಲ್ಲ ಯಾಕೆ ಮಾಡಿ ಸುಸ್ತು ಮಾಡ್ಕೊಳಕ್ ಹೋಗಿವೆ? ಆರಾಮ್ ಇರೋದು ಬಿಟ್ರೆ ನೀನು ಅವನಲ್ಲಿ ಹೊರಗೆ ತಿಂತಿದ್ದಿಲ್ಲ ನಾವು. ಮತ್ತೆ ಇವನ್ನೆಲ್ಲ ಮಾಡಿ ಬೆಳಗ್ಗೆ ಎದ್ದು ನಸಕನ್ಯಾಗ ಉದ್ಕೊಂತ ಕುಂತೀನಿ ಚಪಾತಿ ಗಿಪಾತಿ ಎಲ್ಲ ಅಡಿಗಿನ. ನಿನ್ನ ಒಂದು ಅನ್ಕೊಳಕತ್ತಾಗ ಇಟ್ಟ ಹೋಗಿರ್ತೈತಿ, ಆನಿನ ಹೋಗಿರ್ತೈತಿ, ಬಾಲಕ್ ಬಡ್ದಾಡಿದ್ರ ಅಂತೇಳಿ ಹಂಗೆ ಅಡಿಗೆ ಮಾಡ್ಕೊತ ಕೂತಿಯೇನ? ಹಂಗಲ್ಲಪ್ಪ, ಹೊರಗೆ ಹೊಂಟಾಗ ಹಂಗೆ ಹೋಗ್ಬಾರ್ದು. ಒಂದು ಪದರ್ನಾಗ ಒಂದು ರೊಟ್ಟಿನ ಇಲ್ದಂಗೆ ಹೆಂಗದು ಇರ್ಬೇಕು. ಯಾವತ್ತು ನಮ್ಮನ್ನ ನಮ್ಮ ಪದರ್ನಾಗ ಇರ್ಬೇಕು. ಯಾವ ಸಮಯ ಸಂದರ್ಭ ಹೊತ್ತು ಗೊತ್ತು ಹೆಂಗೆ ಬರ್ತೈತೆ ಹೇಳಕ್ಕಾಗಲ್ಲ. ಹೊಟ್ಟಸ್ತಂಗ ಯಾವುದು ಹೋಟೆಲ್ ಸಿಗ್ಲಿಲ್ಲಪ್ಪ, ಅವತ್ತು ಒಂದು ತಟ ಒಂದು ಚಪಾತಿ ನೀರು ಕುಡಕ್ಕೆ ಬರ್ತೈತಿ, ಹೌದಿಲ್ಲ? ಗಿಡಮೂಳಿ ಹೆಜ್ಗೊಂದೊಂದು ಹೋಟೆಲ್ ಆಗ್ಯಾವ, ಹೆಜ್ಗೊಂದೊಂದು ಹೋಟೆಲ್ ಗೊತ್ತನ ನಿಂದೊಂದ್ರ ಆಡತ್ತಾಗ. ನಡಿಪ ನಡಿ, ನಿಮ್ಮ ಅವ್ನ ಕುಟ್ ಕುಂತ್ರ ಹಿಂಗ ಇಲ್ಲೇ ಸಂಜೆ ಹೊಡಸ್ತಾಳ. ನಡಿ ನಡಿ ಬಾ. ಅಣ್ಣ, ಹ್ಯಾಪಿ ಜರ್ನಿ. ಗಿರ್ಜಿ ಗಿರ್ಜಿ ಏನು ಮಾಡ್ತಿರ್ತಾಳ ಏನ ಈ ಕೇತಾಗ? ಬಂದೆ ರೀ. ಇವ ನಿಮ್ಗಾರ 5 ನಿಮಿಷ ನಿಲ್ಲಕ್ಕಾಗಂಗಿಲ್ಲ. ಬಂದೆ ಕೆಲಸ ಮಾಡತ್ತೀನಿ, ಇಲ್ಲಿ ಖಾಲಿ ಕುಂತೇನೆ. ನಾನು ಬೆಳಗಿಂದ ನಾನು ಒಬ್ಬಕ್ಕೆ ಓಡಾಡ ಅದು ಇದು ಅಂತ ಮಾಡ್ತಾನೆ ಅದೀನಿ. ಮತ್ತು ಏನಾರ ಒಂದು ಅನ್ನೋದು ಮತ್ತು ನನಗೆ ಒದರಾಡಿ ಕರಿಯೋದತ್ತಾಗ ಬಂದೆ. ಏನು ಹೇಳ್ರಿ ಪಟ್ನ, ಕೆಲ್ಸದಾವ ಇನ್ನೂ ಬೇಕಾದಷ್ಟು ಮಾಡಕ್ಕೆ. ಕೆಲಸ ಮಾಡಿ ಯಾರು ಬೇಡ ಅಂತಾರೋ ಮರ ಎತ್ತಾಗ ನಿನಗೆ? ಅಲ್ಲ, ಹುಡುಗನ ಕಡೆದ್ರೆ ಬರು ಹೊತ್ತಾತು, ಕೆಲಸ ಆಗೈತಿ ಇಲ್ಲ. ಇನ್ನು ಈಗ ಅಲ್ಲಿಂದ ಬಿಟ್ರೆ ಅಂದ್ರೆ 1-1.5-2 ತಾಸು ಆಕತಿ, ಬಂದೇ ಬಿಡ್ತಾರೆ ಈಗ. ಅದಕ್ಕೆ ಗೊತ್ತೈತು ಅವ್ರು ನಂಗೆ. ಅದಕ್ಕೆ ನಾನು ಟೈಲೆಟ್ ಬಚ್ಚಲ ಎಲ್ಲ ತಿಕ್ಕಾಕತ್ತಿದ್ದೆ. ಅಲ್ಲ, ಅವ್ರೇನು ಹುಡುಗಿ ನೋಡಕ್ ಬರಕತ್ತಾರ, ನೀನು ಟೈಲೆಟ್ ಬಚ್ಚಲ ಸ್ವಚ್ಛ ಐತಿಲ್ಲ ಅಂತ ನೋಡಕ್ ಬರಕತ್ತಾರ. ಅದನ್ನ ಅದಕ್ಕೆ ತಿಕ್ಕೊಂತ ಕುಂತಿ ಖಾಲಿ ಪೀಲಿ ಅದೇನ ಅಂತಾರಲ್ಲ, ಕೆಲ್ಸದ ಬಿಡಿಗೆ ಮಗನ ಮುಕ್ಳಿಗೆ ಎತ್ತಿದ್ದಂತ ಹಂಗೆ ಮಾಡಕತ್ತೀನಿ ನೀನು. ನಿಮ್ಗೆ ಅದೇ ನೋಡಿ ಸೂಕ್ಷ್ಮ ಎಲ್ಲ ಗೊತ್ತಾಗೋದಿಲ್ಲ ನಿಮ್ಗತ್ತಾಗ. ಬಂದವ್ರು ಅಲ್ರಿ, ಮನಿ ಸ್ವಚ್ಛ ಐತೆ ಇಲ್ಲ ಅಂತ ಹೆಣ್ಮಕ್ಳು ಬಂದವರು ಹುಡುಗ ಹುಡುಗಿ ನೋಡ್ಬೋದು. ಮನ್ಯಾಗ ಬೇರೆದವ್ರು ಬಂದಿರ್ತಾರಲ್ಲ ಹೆಣ್ಮಕ್ಳು, ಅವರು ಮನಿ ನೋಡ್ತಾರ ಅತ್ತಾಗಿತ್ತ ಕಣ್ಣಾಡಿಸಿ. ಮನಿ ಸ್ವಚ್ಛ ಐತಿ ಅಂದ್ರೆ ಮನ್ಯಾನ ಹೆಣ್ಮಕ್ಳು ಅದನ್ನ ಸ್ವಚ್ಛ ಇಟ್ಟಾರ ಅಂದ್ರೆ ನಾಳೆ ಹೋಗಿ ಗಂಡನ ಮನಿನ ಹಂಗೆ ಇರ್ತೈತಿ ಅಂತ ಅರ್ಥ. ಕಬಾರ್ ಇಟ್ಟಿದ್ವಿ ಅಂದ್ರೆ ಏನು ಶಿಕ್ಷಣ ಇದು, ತಾಯೇ ಹಿಂಗೈತಿ ಮಗಳ ಹಂಗ ಅನ್ನಂಗೆ ಅಕ್ಕತಿ. ಅದು ಅಲ್ಲದೆ ಟೈಲೆಟ್ ಬಚ್ಚಲ ಏನೋ ನಮ್ಮ ಕ್ಯಾಟಗರ ಆಚಾರ ಒಂದಕ್ಕೆ ಹೋಗ್ಬೇಕು ಅಂದ್ರು ಅಂತ ತಿಳ್ಕೊರಿ. ದೂರದಿಂದ ಬಂದಿರ್ತಾರ. ಮತ್ತೆ ಯಾರಿಗಾರ ಸುಗರ್ ಒಬ್ಬೊಬ್ಬರು ಇರ್ತೈತಿ, ಒಂದಕ್ಕೆ ಒಳ್ಳೆ ಹೋಗ್ಬೇಕನ್ನೋ ರೂಢ ಇರ್ತೈತಿ ಒಬ್ಬೊಬ್ಬರಿಗೆ. ಹಾಗಾಗಿ ಒಂದಕ್ಕೆ ಹೋಗ್ತೀನಿ ಅಂದ್ರೆ ಸ್ವಚ್ಛ ಇರ್ಬೇಕಾ ಬೇಡದ. ಹೊಲಸಿಟ್ಟಿತ್ತಂದ್ರೆ ಇದೇನ ಮರ ಮಂದಿ ಬರ್ತಾರಂದ್ರೆ ತಿಕ್ಕಿಲ್ಲ ಅನ್ನಂಗೆ ಆಗಲ್ಲನ. ನಿಮ್ಗೆ ಅವೆಲ್ಲ ಗೊತ್ತಾಗಲ್ಲ, ಸುಮ್ಮನಿರ್ರಿ. ಹೌದನ? ಏನು ಸುಡ್ಗಾಡೆ ಯಾರಿಗೆ ಗೊತ್ತಾ? ಮಲ್ಗಿ ಹೋತಂದೆ ನೋಡು, ಮಲ್ಗಿ ಹಾಕಿ ತೆಲಿಗೆ ಹಾಕಿ ತೆಂದಾಗಿ ಎಣ್ಣೆ ಹಚ್ಚಿ ತಲೆ ಬಾಚ್ಕೊ ಅಂತ ಹೇಳಕಿಗೆ. ಆ ಕೂದ್ಲ ಒಂದು ಬಾಪ್ ಕಟ್ ಮಾಡಿಸ್ಕೊಂಡಾಳ ಸುಡ್ಗಾಡ, ಅದು ಜುಟ್ಟರ ಕುಂದಿರ್ತತೇನ್ರಿ, ಅದಕ್ಕೆ ಮಲ್ಲಿಗೆ ತರಕ್ಕೆ ಹೋದ್ರಿ. ಹೋಲ್ ಬಿಡ್ರಿ, ಆದ್ರೆ ನಾನು ಹಾಕೋತೇನೆ, ಇಲ್ಕಂದು ದೇವ್ರಿಗೆ ಒಟ್ಟು ಮುಡಿಸ್ತೇನೆ. ಏನು ಅದು ಜಟ್ಟ ಹಾಕಕ್ಕೆ ಬರಲ್ಲ, ಸೀರೆ ಒಂದು ಕಮ್ಮಂದು ಉಡಿಸ್ತೇನೆ. ಅಲ್ಲ, ನನ್ನಂತೇಳಿ ಸೀರೆನೂ ಅಷ್ಟು ಯಾವುದು ಚಲೋದಿಲ್ರಿ ಆಕೆ ಉಡಿಸುವಂಥದ್ದು. ಮತ್ತೆ ಹಂಗಾರೆ ಏನು ಮಾಡ್ತೀಯ? ರೀ, ಪಟ್ ಅಂತೇಳಿ ಸರ್ಜಕ್ಕನ ಮನೆಗೆ ಹೋಗಿ ಒಂದು ಚಲೋ ಸೀರೆ ಇಸ್ಕೊಂಬರ್ಲೆ. ನನ್ನ ಮಗಳಿಗೆ ಉಡ್ಸಾಕ್ಬೇಕು, ಹಿಂಗೆ ಕನ್ನೆ ನೋಡಕ್ಕೆ ಬರ್ತಾರ ಅಂತ ಹೇಳಿ. ಹೌದು ತಡ್ರಿ, ಇಸ್ಕೊಂಬರ್ತೇನೆ ತಡ್ರಿ. ನನ್ನ ಹತ್ರ ಇರೋವೆಲ್ಲ ಭಾಳ ಹಳೆವು, ಅದು ನನ್ನ ಮದುವೆನೂ. ಮತ್ತೆ ಯಾವ ಸೀರೆ ಹೊಸಾವು ತೊಗೊಂಡೇವು ನಾವು ಹಬ್ಬಕ್ಕೆ. ಅದು ಅಲ್ಲದೆ ತೊಗೊಂಡ್ರು ಈಗ 200-300 ರೂಪಾಯಿ ಪತ್ಲ. ಅವನೇನು ಉಡಿಸಿ ನಿಲ್ಸೋದು. ಅದಕ್ಕೆ ಒಂದು ಕಮ್ಮನ್ ಸೀರೆ ಇಸ್ಕೊಂಬರ್ತೇನೆ ತಡ್ರಿ ಪಟ್ ಅಂತೇಳಿ. ಆಮೇಲೆ ರೀ, ಬಂದರಿ ಕುಂದ್ರಾಕ ಪ್ಲಾಸ್ಟಿಕ್ ಕುರ್ಚಿ ಇಲ್ಲ, ಒಂದು 2-3 ಕುರ್ಚಿನಾರ ಇದು ಮಾಡ್ರಿ, ಎಲ್ಲರೂ ಪಲ್ಲಂಗ ಮ್ಯಾಗ ಕುಂದಿರ್ತೀರ. ಇವು ಹೌದಲ್ಲ ಮರೆ. ಹಂಗಾರೆ ಶಾಂತವ್ರ ಮನೆ, ಅವ್ರ ಮನೆಗೆ ಕೇಳು, ನಾ ಕುರ್ಚಿ ಕೊಡ್ತಾರಂದ್ರೆ ನಂಗೆ ಹೋದ್ರೆ ಬಂದು ನಾ ಎತ್ಕೊಂಬರ್ತೇನಂತ. ಏನು ತಗೋ, ಅದನ್ನೇನು ಕೇಳೋದೈತಿ. ಆಮೇಲೆ ರೀ, ಅವಲಕ್ಕಿ ಮಾಡ್ಲೆ ಉಪ್ಪಿಟ್ಟು ಮಾಡ್ಲೆ ಅವರಿಗೆ ಶಾಂತಕ್ಕ ಬಂದೇನ? ಈಗಿನದಾಗ ನಿನ್ನ ನೆನ್ಸ್ಕೊಳಕತ್ತಿದ್ನಿವ ಯಾವತ್ತಾಗ ಬಂದೆಲ್ ಚಲೋ ಆತ್ ಬಿಡ. ಅಂದ್ರೆ ಅವರು ಗಣ್ಯರು ನೋಡಕ್ಕೆ ಬರತ್ತಾರಲ್ಲ ಶಾಂತಕ್ಕ, ಅದಕ್ಕೊಂದು ಹುಡುಗಿ ಗುಡ್ಸಕ್ಕೆ ಒಂದು ಚಲೋ ಸೀರೆ ಬೇಕಾಗಿತ್ತು. ಆಮೇಲೆ 1-2 ಕುರ್ಚಿನೂ ಬೇಕಾಗಿದ್ವು. ಅದಕ್ಕೆ ನಿಮ್ಮ ಮನೆಗೆ ಬರ್ಬೇಕಂತಿದ್ದೆ. ಯಾಪೋ ನಾ ಕೇಳ್ಬೇಕು ಬೇಡ, ತೊಗೊಂಡೆ ಬರ್ತಿದ್ದೆ ಒಂದು ಯಾವ್ದಾರು ಸೀರೆ ಕಮ್ಮನ್ ಚಲೋದು. ಇಲ್ಲಾಂದ್ರೆ ನನ್ನ ಸೊಸಿನ ಈಗ ಊರಿಗೆ ಹೋದ್ಲು, ಆಕಿನ್ನ ಕೇಳಿ ಒಂದು ಚಲೋದು ಇಸ್ಕೊಂಡಾರ ಬರ್ತಿದ್ದೆ ಅತ್ತಾಗ. ಆಯ್ತು, ನನ್ನ ಮಗಳದಾಳ, ಹಾಗಾದ್ರೆ ನಾ ಸೀರೆ ತಂದು ಕೊಡ್ತೇನೆ ನಿಂಗೆ. ಕುರ್ಚೆ ಮಲೇಶನ ಬಾ, ನನ್ನ ಜೊತೆಗೆ ಬಂದೆ ತೊಗೊಂಬರ್ಬಾ ಅಣ್ಣ. ಅಯ್ಯೋ ಚಲೋ ಆತ ಶಾಂತಕ್ಕ, ಮತ್ತು ನೀನು ಬಾ, ಅಲ್ಲೇ ಇರಬೇಡ. ಮಂದಿ ಬಂದಾಗ ನನಗೆ ಏನು ಮಾತಾಡೋಕೆ ಏನು ಗೊತ್ತಾಗೋದಿಲ್ಲ ಶಾಂತಕ್ಕ, ನೀ ಬಾ ಒಟ್ಟು. ಆಯ್ತು, ಬರ್ತೇನೆ ತಗೋ. ಅದಕ್ಕೆ ಮುಂಚೆ ನಿನ್ನ ಮಗಳ ಕಡೆ ಮಾತಾಡಿ ಇಲ್ಲ ಒಪ್ಸಿ ಇಲ್ಲಕಿನ ಮಂದಿ ಬಂದಾಗ ಚೀರಾಡ್ಕೊಂತ ನಿಂತ್ಕೊಂತಾಳು. ಹೇಳೇನಿ ಸುಮ್ಮನೆ ತಾತು ಶಾಂತಕ್ಕ, ನೀ ಅದಕ್ಕಿಂತ ಇದಕ್ಕೆಸ್ಕೊಬೇಡ, ಹೇಳಂತು ಎಲ್ಲ. ಏನ್ರಿ, ಉಪ್ಪಿಟ್ಟು ಮಾಡ್ಲೆ ಅವಲಕ್ಕಿ ಮಾಡ್ಲೆ ಅಂದೆ? ಉಪ್ಪಿಟ್ಟು ಮಾಡ ಮರ ಹೊಡೆ ತುಂಬತತ್ತಾಗ ಅದೇನು ಅವಲಕ್ಕಿ ಮಾಡ್ತಿ? ಬೇಡ ಮಲೇಶನ, ಬೇಡ. ಉಪ್ಪಿಟ್ಟು ಒಬ್ರು ತಿಂತಾರ ಒಬ್ರು ತಿನ್ನೋದಿಲ್ಲ, ಅದಕ್ಕೆ ಹಂಗಾಗಿ ಅವಲಕ್ಕಿನ ಮಾಡಿಬಿಡ ಗಿರ್ಜಿ. ನಾ ಹೇಳೋದಾದ್ರೆ ಚಲೋತ್ತಂಗೆ ರಸರಸನ ಪಲ್ಯ ಮಾಡಿ ಅವಲಕ್ಕಿನ ಮಾಡ. ಅವಲಕ್ಕಿ ಆದ್ರೆ ಎಲ್ಲರೂ ತಿಂತಾರ. ಮ್ಯಾಗೋಸ್ ಕಾರ್ದಾಣಿ ತಂದು ಹಾಕ್ರಿ. ಕೇಳ್ತಾನೆ ಹೋರಿ, 1 ಕಿಲೋ ಅವಲಕ್ಕಿ, 1 ಪಾವು ಕಿಲೋ ಚಲೋ ಜಿನ್ನನ್ ಕಾರ್ದಾಣಿ ತೊಂಬರಿ. ಎಲ್ಲ ಕುತ್ತಿಗೆ ಬಂದಾಗ ಹೇಳಿ, ನೀನು ದೌಡ್ ಹೇಳಕ್ ಹೋಗ್ಬೇಡ. ಏನು ಈಗೇನು ಕುತ್ತಿಗೆ ಬಂದತ್ ತೋರಿ, ಹೋರಿ ತರುವರಿ. ಹಂಗ ಕುರ್ಚಿಯನ್ನು ತೊಗೊಂಡೆ ಬರ್ತೇನೆ ಶಾಂತಕ್ಕ. ಚಲೋ ಅಥವಾ ಹಂಗ ಸೀರೆ ತಂದು ಕೊಡ್ತೀಯ ಶಾಂತಕ್ಕ?
ತಂದು ಕೊಡ್ತಂತು. ಸೀರೆ ತೊಗೊಂಡು ಬರ್ತೇನೆ, ನೀ ಮಾಡ್ಕೊ, ಕೆಲಸ ಮಾಡ್ಕೊ. ಮನೆಗಿನಿ ಎಲ್ಲ ಸ್ವಚ್ಛಗಿ ತೊಳೆದು ಒಗಾತ್ ಮಾಡಿ ಒರೆಸ್ಕೊ. ಶಾತಕ. ಹ್ಞೂ ಅಪ್ಪ ದೇವ್ರ ದಯದಿಂದ ಎಲ್ಲ ಒಳ್ಳೇದಾದ್ರೆ ಅಷ್ಟೇ ಸಾಕು. ಹಾಂ ಹೇಳ್ಬೇ, ಎದಕ್ಕೆ ಫೋನ್ ಮಾಡಿದ್ದಿ? ಫೋನೇ ಸಂಗಲ್ ಬಿಡ. ಅಯ್ಯೋ ಒಟ್ಟು ನೆನಪಾಕ್ಯವೆ ಇಲ್ಲ ನಾವು. ನಿಂದೊಂದು ಕತಿವಾ, ಇಲ್ಲಿ ಕೆಲ್ಸ ಇರೋದಿಲ್ಲ ಅನ್ಬೇ ಏನು? ಹಾಂ ಈ ಖಾಲಿ ಕೂತಿರ್ತೇನ? ಅಲ್ಲ ಎಲ್ಲ ಕೆಲಸ ಏನು ನಿನ್ನ ತಲೆ ಮ್ಯಾಗ ಹಾಕ್ಯಾಳನ? ಮತ್ತೆ ಅಷ್ಟು ಮೈ ಮೇಲೆ ಹಾಕೊಂಡು ನೀನೇ ಮಾಡಕತ್ತೀಯ. ನನಗೆ ಆರಾಮಿಲ್ಲ ಅಂತ ಸುತ್ಕೊಂಡು ಮಕ್ಕೋ. ಇಲ್ಲ ಆಕೆ ಎಷ್ಟು ಕೆಲಸ ಮಾಡ್ತಾಳೆ ಅಷ್ಟ ಮಾಡು. ಭಾಳ ಅಷ್ಟು ಮೈ ಮೇಲೆ ತೊಗೊಂಡು ಮಾಡಕ್ಕೆ ಹೋಗಬೇಡ. ಏನ ನಿನಗೇನು ಹಿರೇ ಕುದ್ರಿ ಯಾರು ವರ್ಷ ನಿಲ್ಸಲ್ಲೇ? ಇಲ್ಲ ಇಲ್ಲ, ನನಗೆ ಯಾರು ಏನು ಅಷ್ಟು ಕೆಲಸ ಹಚ್ಚಿಲ್ಲ. ಹಂಗಂತೇಳಿ ಮಾಡೋ ಕೆಲಸ ಬಿಟ್ಟು ಕುಂದ್ರಕತ್ತೇನೆ ಬೇ. ತಗ ಏನಿಲ್ಲ, ಅವರು ಮಾಡ್ತಾರೆ ಕೆಲಸನ, ನಾನು ಮಾಡ್ತೇನೆ. ನೀ ಅದು ಬಿಡಿ ವಿಚಾರ. ಏನಾರು ಅರ್ಜೆಂಟ್ ಇತ್ತಾ? ಅಪ್ಪ ನೀನು ಆರಾಮದಿರಲ್ಲ? ಅರ್ಜೆಂಟ್ ಏನಿಲ್ಲ, ಆರಾಮದೇವಿ. ಆದರೂ ಮಾತಾಡು. ಸೀರೆ ಒಯ್ದು ಕೊಟ್ಟಲ್ಲ, ಏನಂದ್ಲ? ಹಾಂ ಕೊಟ್ಟರೆ ನಿಸ್ಕೊಂಡು ಕುಂದಿರ್ತಾಳೆ ಬಿಡು. ಆದರೂ ಏನಂದ್ಲು ಹೇಳು? ಕೊಟ್ಟೆ, ಎಲ್ಲರಿಗೂ ಸೀರೆ ಕೊಟ್ಟೆ. ಖುಷಿ ಆಯ್ತು ಅವ್ರಿಗೂ. ಆಮೇಲೆ ನಿಮ್ಮವ್ಗ ತಂದಿನ ಅಂದರೆ ತಂದೇನೆ, ಅಲ್ಲೇ ಕೊಟ್ಟೆ ಬಂದೆ ಅಂದೆ. ಮುಕ್ಕಳಾಗ ಹುರಿದಿರ್ಬೇಕು ನಿಮ್ಮ ಈಕಿಗೆ, ಅಕ್ಕಗೆ. ಹೌದಿಲ್ಲ? ಅಲ್ಲೇ ಕೊಟ್ಟೆ ಬಂದೇನು ಅಂತೇಳಿ ಅಂದ್ರೆ ಅವ್ರಿಗೇನು ನನಗೆ ಅಂಥದ್ದು ಕೊಟ್ಲೋ ಏನೋ, ನಮ್ಗಾರು ಇಂಥ ತಂದು ಕೊಟ್ಟಾಳ ಅಂತೇಳಿ ಅನ್ಸಿರ್ಬೇಕು ಅನ್ನಿಸ್ತು. ಅದನ್ನೂ ಕೇಳಿದ್ರೆ ಇಂಥ ತಂದಿದ್ದೀನ ಅಂತ ಕೇಳಿದ್ಲು ಬಾಯಿ ಬಿಟ್ಟೆ. ಅಟತ್ತಿಗೆ ಅತ್ತಿಯರಲ್ಲ, ಮತ್ತು ನಮಗೆ ಇಂಥ ತಂದ್ರೆ ಅವ್ರಿಗೂ ಅಂಥ ತಂದಿರ್ತಾಳ. ಅದನ್ನೇನು ಕೇಳ್ತಿ ಬಿಡು ಅಂದ್ರೆ. ನಾ ಹೇಳಿಲ್ಲ. ಹಾಂ ಆಕೆ ಹಕ್ಕಿಕತ್ ನನಗೆ ಗೊತ್ತು. ಆಕೆ ಎಷ್ಟು ನೀರ ಮುಳುಗ್ತಾಳಂತನೂ ನನಗೆ ಗೊತ್ತಾನ. ಅವರು ಹೊಂಟಾರ ಈಗ ಮುಂದಿನ ವಾರ, ಗಂಡ ಹೆಂಡತಿ ಇಬ್ಬರು. ನಾವು ಅಷ್ಟು ಗುಡಿ ಅದು ನೋಡ್ಕೊಂಬರ್ತೀವ, ಮತ್ತು ಅಡ್ಡಾಡ್ಕೊಂಡು ಮತ್ತು ನಾವು ನೋಡೋದು ಯಾವಾಗ ಅಂತ ನಾತಿದ್ರು. ನೋಡು, ನೀವು ಹೋಗಿ ಬಂದಿದ್ದಕ್ಕೆ ಸಂಕಟ ಬಿದ್ದತಿಕಿಗೆ. ಸಂಕಟ ಬಿದ್ದ ನಾನು ಹೊಕ್ಕೇನೆ ಅನ್ನಕತ್ತಾಳ. ಸಂಕಟ ತಡಿಲಾರ್ದ ಎಷ್ಟಿರ್ಬೇಕು ಗಂಡ ಹೆಂಡ್ತಿದಿಬ್ರದಲ್ಲ. ಆ ಗಂಡನ ಅನ್ನಕ್ಕಿಂತ ಈಗಿದ ಸೊಕ್ಕ ಭಾಳ. ನೋಡಿ ಹೆಂಗೆ ಊರ್ಗುಂಟಾಳ ನೋಡಕ್ಕೆ. ನಾವೆಲ್ಲಿ ನೋಡಿ ಕೆಂಬುತ್ ರೆಕ್ಕಿ ಬಿಚ್ಚಿತ್ತಂತ ಹಂಗಾತ. ಯು ಏನು ನಿಮ್ಮ ತೆಲಿಗುಳ ಏನಾತ್ತಾಗ? ಹೋಗಿ ಬರಲಿ ಬಿಡವ, ನೋಡಲಿ. ಏನು ನಮ್ಮ ಅಪ್ಪನ ಮನಿನ ಅದ? ಬ್ಯಾರು ಬರಬೇಡ್ರಿ, ಯಾರು ನೋಡಬೇಡ್ರಿ ಅನ್ನಕ್ಕೆ. ಇಷ್ಟಕ್ಕೆ ಅಲ್ಲ, ಅವ್ರವ್ರು ಇಷ್ಟ, ಅವ್ರವ್ರು ರೊಕ್ಕ ಖರ್ಚು ಮಾಡಿ ಅವ್ರು ಹೋಗಿ ಬರ್ತಾರೆ. ನೀ ಯಾಕೆ ತಲೆ ಕೆಡ್ಸ್ಕೊಂತಿ? ನಿನ್ನ ರೊಕ್ಕ ಎಲ್ಲ ಖರ್ಚು ಮಾಡಿ ಮುಕ್ಕುಳರೆ ಸುಮ್ಮನೆ ಹೋಗಿ ಬಂದಾಳ ಅನ್ನಂಗಿಲ್ಲ. ನನಗೊಂದು ತಂದಿದ್ದೇ ಆಗಿತ್ತು, ಮತ್ತು ಊಟ್ರಿಗೂ ತರ ಕೆಲಸ ಏನಿತ್ತು ನಿಂದು? ಒಂಚೂರು ರೊಕ್ಕನ ಹದ್ದು ಬಸ್ನ ಇರೋಂಗೆ ಖರ್ಚು ಮಾಡು ಬಿಡು. ಹಂಗೆ ಬೆಳೆದು ಮಾಡಕ್ಕೆ ಹೋಗ್ಬೇಡ, ಎತ್ತಬೇಕತ್ತ ಹಾಳು ಖರ್ಚು ಏನ? ಇಲ್ಲ ಸರಿ, ನಾ ಇಡ್ತೇನೆ ತಗೋಬೇ, ನಂಗೆ ಟೈಮ್ ಆಗೈತೆ ಅದಕ್ಕೆ. ಆಯ್ತು ಇಡು. ರಾತ್ರಿ ಫೋನ್ ಮಾಡೋದಲ್ಲ, ಅದು ನಿನ್ನ ಗಂಡನ ಬಾಜುಗೆ ಇಟ್ಕೊಂಡ ಫೋನ್ ಮಾಡ್ತೀಯ ತಕ. ನಿನ್ನ ಗಂಡ ಇಲ್ದಾಗ ಫೋನ್ ಹಚ್ಚು, ಒಂಚೂರು ಬೇರೆ ಏನೋ ಮಾತಾಡೋದೈತಿ. ಆಯ್ತು. ಬೇರೆ ಅಂದ್ರೆ ಈಗ ಹೇಳಲ್ಲ. ಪುರ್ಸೊತ್ತಿಲ್ದಂಗೆ ಅವಸರ ಮಾಡಕತ್ತಿ ಒಂದೈತಿ. ಹಂಗಲ್ಲದ ಅವಸರ ಗೀಸರ ಏನು ಇಲ್ದಂಗೆ ಆರಾಮ್ ಫೋನ್ ಹಚ್ಚು. ಈ ಕೆಲಸ ಎಲ್ಲ ಮುಗಿದಿಂದ ಒಂದೇನೋ ಭಾಳ ಇಂಪಾರ್ಟೆಂಟ್ ಹೇಳ್ಬೇಕು, ಅದನ್ನು ಮಾತ್ರ ತಪ್ಸೋಕ್ಕಾಗಲ್ಲ. ನೀ ಫೋನ್ ಹಚ್ಚು. ಸರಿ ಆಯ್ತು.